ಒಂದು ಕಾದಂಬರಿಯನ್ನು ಬರೆದು ಅಪಾರವಾದ ಒಂದು ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳುವ ನಂಬಿಕೆ ಯಾರಿಗೂ ಇಲ್ಲ. ಅದು ಒಂದು 30 ವರ್ಷಗಳ ಹಿಂದೆ ಒಂದು ಕಾದಂಬರಿ ಬರೆದ್ರೆ ಅವನು ವಿಶ್ವಪ್ರಸಿದ್ಧ ಆಗ್ತಾ ಇದ್ದ, ಇವತ್ತು ಆಗಲ್ಲ. ನಾನು ಆಫೀಸಲ್ಲಿ ಕೂತಿದ್ದಾಗ ಚಿದಾನಂದ ಬುದ್ಧಿ ಬಂದರು. ಒಂದು ಪುಸ್ತಕದ ಹಸ್ತಪ್ರತಿ ತಗೊಂಡು ಸುಮಾರು 600 ಪುಟ ಇತ್ತು. ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಯಾಕೆ ಸಿಟ್ಟು ಬರುತ್ತೆ ಅಂದರೆ, ಈ ಧರ್ಮರಾಯ ಇದ್ದಂತೆ, ಧರ್ಮರಾಯನನ್ನು ಯಾರು ಜೂಜಾಡ್ಲಿಕ್ಕೆ ಕರೆದ್ರೆ ಅವನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಹಾಗೆ ನನಗೆ ಯಾರು ಪುಸ್ತಕ ತಂದು ಕೊಟ್ಟರೆ ಓದಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು ವೆರಿ ಬ್ಯುಸಿ, ಪುಸ್ತಕ ತಂದು ಕೊಟ್ಟರು, ರವೀಂದ್ರ ಬುದ್ಧಿ ತಮ್ಮ ಓದಲೇಬೇಕು ಓದ್ತೆ, ಹಾಗೆ ಇಟ್ಟಿದ್ದೆ. ನಮ್ಮ ಆಫೀಸಲ್ಲೇ ಇದ್ರಲ್ಲ, ಹಾಗಾಗಿ ಆಗಾಗ ಬರ್ತಾ ಇದ್ರು, ಓದಿದ್ರ ಅಂತ. ಮತ್ತೆ ಒಂದಿನ ಕೂತ್ಕೊಂಡು ಓದಿದೆ, 600 ಪುಟ ಇತ್ತದು. ಓದಿ ಅವ್ರಿಗೆ ಹೇಳಿಲ್ಲ, ರವೀಂದ್ರ ಬುದ್ಧಿಗೆ ಫೋನ್ ಮಾಡಿ ಹೇಳಿದೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ ಆ ಕಾದಂಬರಿ, ಅವ್ರಿಗೆ ಹೇಳಿ ಈ ಕಾದಂಬರಿಯನ್ನು ಪ್ರಕಟ ಮಾಡಬಹುದು ಅಂತೇಳಿ. ಅದಾದ ನಂತರ ಹಲವು ಪ್ರಕಾಶಕರನ್ನು ಹುಡುಕಿದ್ರು, ತಗೊಂಡೋದ್ರು. ಆ ಪುಟಗಳು ಜಾಸ್ತಿ ಇದೆ ಅಂತೇಳಿ ಅದನ್ನ ಕಮ್ಮಿ ಮಾಡಿದ್ರು. ಬಹುಶಃ ಕಾದಂಬರಿ ಸ್ಲಿಮ್ ಆಗಿದೆ ಈಗ. ಅದು ಭಾಳ 600 ಪುಟ ಇತ್ತು, ಈಗ 400 ಪುಟಕ್ಕೆ ಬಂದಿದೆ. ನಿನ್ನೆ ಒಂದು ಪುಸ್ತಕ ನೋಡಿದೆ ನಾನು, ಕಾರಂತರ ಸುಳಿಯಲ್ಲಿ ಅಂತ. ಆ ಪುಸ್ತಕದಲ್ಲಿ ಒಂದು ಪುಟದಲ್ಲಿ 140 ಅಕ್ಷರ ಇತ್ತು. ಇದರಲ್ಲಿ ಒಂದು ಪುಟದಲ್ಲಿ 300 ಅಕ್ಷರ ಇದೆ. ಅಂದರೆ ಸಾಮಾನ್ಯ ಲೆಕ್ಕದಲ್ಲಿ ಇದು 218 ಇದೆಯಲ್ಲ, ಈಗ 418 ಪೇಜ್ ಕಾದಂಬರಿಯ ಲೆಕ್ಕ ಇದು. ಇದು ಚಿಕ್ಕ ಅಕ್ಷರಗಳಲ್ಲಿ 11 ಪಾಯಿಂಟಲ್ಲಿ ಪ್ರಿಂಟ್ ಮಾಡಿದ್ದಾರೆ. ನಾನು ಯಾಕೆ ಇದನ್ನ ಇಷ್ಟಪಟ್ಟು ಈ ಕಾದಂಬರಿ ಬಗ್ಗೆ ನಾನು ಮಾತಾಡೋಲ್ಲ, ಯಾಕಂದರೆ ಮುನ್ನುಡಿ ಬರೆದಿದ್ದೀನಿ, ಮುನ್ನುಡಿ ಓದ್ಕೊಳ್ಳಿ. ಯಾಕೆ ರವೀಂದ್ರ ಬುದ್ಧಿ ಅಥವಾ ಚಿದಾನಂದ ಬುದ್ಧಿ ಅಂತ ಅವ್ರು ಇಷ್ಟ ಆಗ್ತಾರೆ ಅಂದರೆ, ಅವರೊಂದು ಹಠ ಇಟ್ಕೊಂಡು ಕಾದಂಬರಿ ಬರೀತಾರೆ. ಅವ್ರು ಕಾದಂಬರಿ ಬರಿಬೇಕಾಗಿಲ್ಲ, ಅವ್ರ ಕೆಲಸ ಬೇರೆ, ಅವರಿಗೆ ಸಂಪಾದನೆ ಆಗಬೇಕಾಗಿಲ್ಲ ಈ ಕಾದಂಬರಿ ಮೂಲಕ. ಈಗ ಒಂದು ಕಾದಂಬರಿಯನ್ನು ಬರೆದು ಅಪಾರವಾದ ಒಂದು ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳುವ ನಂಬಿಕೆ ಯಾರಿಗೂ ಇಲ್ಲ. ಅದು ಒಂದು 30 ವರ್ಷಗಳ ಹಿಂದೆ ಒಂದು ಕಾದಂಬರಿ ಬರೆದ್ರೆ ಅವನು ವಿಶ್ವಪ್ರಸಿದ್ಧ ಆಗ್ತಾ ಇದ್ದ, ಇವತ್ತು ಆಗಲ್ಲ. ಇವತ್ತು ಇಂಥ ಹೊತ್ತಲ್ಲಿ ಈ ಕಾದಂಬರಿಯನ್ನು ಬರೆದು ಅದನ್ನು ನನ್ನಂಥ ಹಲವಾರು ಮಂದಿಗೆ ತೋರಿಸಿ ಅವ್ರು ಹೇಳಿದ ತಿದ್ದುಪಡಿಯನ್ನು ಮಾಡಿಕೊಂಡು ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಭಾಳ ಚೆನ್ನಾಗಿತ್ತು. ಅಂದ್ರೆ ಈ ಕಾದಂಬರಿ ನನ್ನೊಳಗಡೆ 9 ವರ್ಷದಿಂದ ಇತ್ತು ಅಂತ. ನಮ್ಮ ಎಲ್ಲರ ಒಳಗಡೆನೂ ಒಂದು ಕಥೆನೋ ಕಾದಂಬರಿ ಬೀಜವೋ ಇದ್ದಿರ್ತದೆ. ನಾವು ಅದನ್ನು ನೀರು ಹಾಕಿ ಪೋಷಿಸೋದೆ ಹಾಗೆ ಬಿಟ್ಬಿಡ್ತೀವಿ. ಆದರೆ ಕೆಲವರು ನನ್ನಂಥವರು, ರವೀಂದ್ರ ಬುದ್ಧಿ ಅಂತವರು, ಬಿ ಸುರೇಶ್ ಅಂತವರು ಸಿನಿಮಾ ಮಾಡ್ತಾರೆ, ಪೂರ್ಣಿಮಾ, ಹೀಗೆ ನಾವೆಲ್ಲ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತೀವಿ. ಯಾಕಂದರೆ ಈ ಬದುಕನ್ನು ಸುಂದರಗೊಳಿಸುವಂಥ ಇನ್ನೊಂದು ಸಾಧ್ಯತೆ ನಮ್ಮ ಕಥೆಗೆ ಇದೆ, ನಮ್ಮ ಕಲೆಗಿದೆ ಅಂತೇಳಿ ನಂಬಿದಂಥ ನಾವು ಅದನ್ನು ಒಂದು ಕಲೆಯಾಗಿ ಬದಲಾಯಿಸ್ಕೊಂಡು ಹೋಗ್ತೀವಿ. ಹಾಗೆ ಅದನ್ನು ಕಲೆಯನ್ನಾಗಿ ಮಾಡಲಿಕ್ಕೆ ಹೊರಟಾಗ, ಅಥವಾ ನಮ್ಮ ಒಳಗಿನ ಕಥೆಯನ್ನು ಹೇಳಲಿಕ್ಕೆ ಹೊರಟಾಗ ನಮಗೆ ಯಾರು ಸಹಾಯಕ್ಕೆ ಬರ್ತಾರೆ ಅಂತ ಹೇಳೋದು ಭಾಳ ಮುಖ್ಯ. ನಾನು ನನ್ನ ಮೊದಲ ಕಾದಂಬರಿಯನ್ನು ಬರೆದಿಟ್ಟಾಗ ಅದನ್ನ ಪ್ರಿಂಟ್ ಮಾಡಿದ್ದು ಬಿ ಸುರೇಶ್ ಅವರು, 4 ಪ್ರತಿ ಪ್ರಕಾಶನದಿಂದ. ಬಹುಶಃ 25 ವರ್ಷಗಳ ಹಿಂದೆ. ಯಾರೋ ಪ್ರಿಂಟ್ ಮಾಡಿರಲಿಲ್ಲ, ಬಿ ಸುರೇಶ್ ಅವರೇ ಕಾದಂಬರಿ ಕೊಡ್ರಿ ನಾನು ಮಾಡ್ತೀನಿ ಅಂತ ಹೇಳಿ ಅದನ್ನು ಪ್ರಿಂಟ್ ಮಾಡಿದ್ರು. ಅವ್ರು ಪ್ರಿಂಟ್ ಮಾಡಿದಾಗ ಅದನ್ನು ವಿಮರ್ಶಕರಾಗಿ ಓದಲಿಲ್ಲ, ಅವರು ಒಬ್ಬ ಸಹೃದಯನಾಗಿ ಓದಿದರು. ವಿಮರ್ಶಕರಾಗಿ ಓದಿದರೆ ಪ್ರಿಂಟ್ ಮಾಡ್ತಿದ್ರೆ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಒಬ್ಬ ಹೊಸಬನ ಕಾದಂಬರಿ ಬಂದಾಗ ನಾವು ಹೆಚ್ಚು ವಿಮರ್ಶಕರಾಗಬಾರ್ದು, ಹೆಚ್ಚು ಸಹೃದಯರಾಗಬೇಕು ಅಂತ ನನ್ನ ಆಸೆ. ಹಾಗಾಗಿ ಇವರ ಕಾದಂಬರಿಯನ್ನು ನಾನು ಇವತ್ತು ಓದೋ ಹೊತ್ತಿಗೆ ನನ್ನ ವಿಮರ್ಶಕನ ಮನಸ್ಥಿತಿಯನ್ನು ಆಚೆಗಿಟ್ಟು ಒಬ್ಬ ಸ್ನೇಹಿತನಾಗಿ, ಒಬ್ಬ ಸಹೃದಯನಾಗಿ ನನ್ನ ಬದುಕಲ್ಲೂ ಬಂದಿರಬಹುದಾದಂಥ ಇಂಥದೇ ಕಥೆಯ ಪಾತ್ರಗಳನ್ನು ಅವರು ಹೇಗೆ ಹುಡ್ಕೊಂಡು ಹೋಗಿದ್ದಾರೆ, ಹೇಗೆ ಬೆಳೆಸಿದ್ದಾರೆ, ಅದನ್ನು ನೋಡಿಕೊಂಡು ಈ ಮುನ್ನುಡಿಯನ್ನು ಬರೆದಿದ್ದೀನಿ. ಬಹಳ ಕಷ್ಟದ ಸಂಗತಿ ಏನಂದರೆ, ಇವತ್ತು ಪೂರ್ಣಿಮಾ ಅದನ್ನು ಪ್ರಸ್ತಾಪ ಮಾಡಿದ್ರು, ನಾವೊಂದು ಪುಸ್ತಕವನ್ನು ಬರೆದಾಗ ಅದು ಚೆನ್ನಾಗಿದೆಯೋ ಇಲ್ಲವೋ ಅಂತ ಹೇಳುವವರು ಇವತ್ತು ಸಿಗಲ್ಲ. ಅಂದರೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ. ಇವತ್ತು ಇಲ್ಲಿ ಅವಿನಾಶದ ಮುನ್ನುಡಿ ಇದೆ, ಅವಿನಾಶ್ ಮುನ್ನುಡಿ ಬರ್ತಾ ಅವರ ವಯಸ್ಸಿಗೆ ತಕ್ಕಂತೆ ಇದರಲ್ಲಿ ಬರುವಂಥ ಶೃಂಗಾರವನ್ನು ಜಾಸ್ತಿ ಗುರುತಿಸಿ ಆ ಜೋಗಿಯರ ಚಿತ್ರನ ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕಾಗಿತ್ತು. ಹೀಗೆ ಒಂದು ಕಾದಂಬರಿಯಲ್ಲಿ ಬರುವ ಅಭಿಪ್ರಾಯಗಳಿದಾವಲ್ಲ, ಕಾದಂಬರಿಗೆ ಬರುವ ಅಭಿಪ್ರಾಯಗಳು, ಅದು ಸ್ವಲ್ಪ ಕ್ರಿಟಿಕಲ್ ಆಗಿರಬೇಕು ಅಂತ. ಇವತ್ತು ಏನು ಬರೆದ್ರು ಒಂದು ತಂಬು ಹಾಕಿಬಿಟ್ಟು, ಲೈಕ್ ಒತ್ತುಬಿಟ್ಟು ಆ ಲೇಖಕನನ್ನು ಮೆರೆಸುವಂಥ ಜಗತ್ತಿನಲ್ಲಿ
ನಿಮ್ಮ ಸುತ್ತ ಇರುವಂತ ಎಲ್ಲರೂ ಬಹುಶಃ ಯಾರಿಗೆಲ್ಲ ಕೊಟ್ಟಿದ್ದೀರೋ ಅವರೆಲ್ಲ ನಿಮ್ಮನ್ನ ಸ್ವಲ್ಪ ಆ ಕಾದಂಬರಿನ ವಿಮರ್ಶಾತ್ಮಕವಾಗಿ ಚರ್ಚೆ ಮಾಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಆ ವಿಮರ್ಶಕ ನಿಮ್ಮೊಳಗೂ ಇದ್ದಾನೆ, ಯಾಕಂದ್ರೆ ಇಲ್ಲದೆ ಹೋಗಿದ್ರೆ ನೀವು ಅದನ್ನ ಮತ್ತೆ ತಿದ್ದಕ್ಕೆ ಹೋಗ್ತಿರ್ಲಿಲ್ಲ. ಇವತ್ತು ಒಂದು ಕಾದಂಬರಿಯನ್ನು ಪ್ರಿಂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. 30,000 ರೂಪಾಯಿ ಇದ್ರೆ ಒಂದು 600 ಪುಟದ ಕಾದಂಬರಿಯನ್ನು ಯಾರು ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು. ಆದರೆ ಪ್ರಿಂಟ್ ಮಾಡೋ ಮುಂಚೆ ಲೇಖಕನಿಗೆ ಒಂದು ಭಯ ಇರಬೇಕು. ನಾನು ಬರೆದಿದ್ದೀನಿ, ಇದನ್ನ ಜನ ಒಪ್ಕೋತಾರ, ಮೆಚ್ತಾರ, ಅಥವಾ ಇದನ್ನು ಬರೆಯುವಂಥ ಅರ್ಹತೆ ನನಗಿದೆಯೋ, ಎಷ್ಟು ವರ್ಷಗಳಿಂದ ಈ ಕಾದಂಬರಿಯನ್ನು ನನ್ನೊಳಗೆ ಕಾಪಾಡ್ಕೊಂಡು ಬಂದಿದ್ದೀನಿ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಈ ಥರದ ಹಲವು ಪ್ರಶ್ನೆಗಳನ್ನು ಅವನು ಕೇಳ್ಕೋಬೇಕಾಗತ್ತೆ. ಯಾಕಂದರೆ ಇವತ್ತು ಒಂದು ಕಾದಂಬರಿಯನ್ನು ಚೆನ್ನಾಗಿದೆಯೋ ಇಲ್ಲವೋ ಅಂತ ನಿರ್ಧಾರ ಮಾಡುವವರು ವಿಮರ್ಶಕರಲ್ಲ, ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್. ನೀವು ನೋಡಿರ್ಬೋದು, ಕಳೆದ 6 ತಿಂಗಳ ಹಿಂದೆ ರವಿ ಬೆಳಗೆರೆ ಅವರ ಹೇಳಿ ಹೋಗೋ ಕಾರಣ ಅಂತ ಹೇಳುವ ಕಾದಂಬರಿಯನ್ನು ಯಾರೋ ಇನ್ಫ್ಲೂಯೆನ್ಸರ್ ಓದಿದ್ದಕ್ಕೆ ಅದು 3 ಲಕ್ಷ ಪ್ರತಿಗಳ ಮಾರಾಟ ಆಯಿತು. ಆಮೇಲೆ ಅದನ್ನು ಯಾರೋ ಪ್ರಿಂಟ್ ಮಾಡಿದ್ರು, ಜೆರಾಕ್ಸ್ ಮಾಡಿ ಮಾರಿದ್ರು, ಆ ಭಾವನ ಅದಕ್ಕೆ ಒಂದು ಕೇಸ್ ಕೂಡ ಹಾಕಬೇಕಾಯ್ತು. ಹೀಗಾಗಿ ಇವತ್ತು ಕಾದಂಬರಿಯನ್ನು ಓದಬೇಕೋ ಬೇಡೋ ಅಂಥೇಳಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ನಿರ್ಧಾರ ಮಾಡ್ತಾರೆ. ಹೀಗಾಗಿ ಆ ಕಾದಂಬರಿ ಹೆಂಗಾಗತ್ತೆ ಅಂದರೆ, ಆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ನಿರ್ಧಾರ ಮಾಡಿದ ತಕ್ಷಣ ಕಾದಂಬರಿಯ ಮೌಲ್ಯ ಹೊರಟು ಹೋಗಿ ಕಾದಂಬರಿಯನ್ನು ಓದಬೇಕು ಅಂತ ಹೇಳುವ ಒಂದು ಹಪಹಪಿ ಬೆಳೆಯುತ್ತೆ. ಅವರು ಓದಲ್ಲ. ಆ ಕಾದಂಬರಿಯ ಆಯ್ದ ಭಾಗಗಳನ್ನು, ಆಯ್ದ ಸಾಲುಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದರೆ ಅವೆಲ್ಲವನ್ನ ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ಎಂಜಾಯ್ ಮಾಡಕ್ಕೆ ಕಲ್ತ್ಬಿಟ್ಟು ನಮ್ಮ ಇಡೀ ಕಾದಂಬರಿಯನ್ನು ಸ್ವೀಕಾರ ಮಾಡಿ ಅದು ಏನು ನಮಗೆ ಆ ಕಾದಂಬರಿ ಕೊಡುವಂಥ ಒಂದು ಜ್ಞಾನ, ಅರಿವು ಮತ್ತು ಒಂದು ತಿಳುವಳಿಕೆ ಇದೆಯಲ್ಲ, ಅದನ್ನ ಕೆಲವೇ ಸಾಲುಗಳಲ್ಲಿ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಈ ಕಾಲದಲ್ಲಿ ಹಾಗೆ ಮಾಡಬೇಡಿ ಅಂತ ಹೇಳೋ ಧೈರ್ಯ ನನಗಿಲ್ಲ, ಯಾಕಂದ್ರೆ ಎಲ್ರಿಗೂ ಬೇರೆ ಬೇರೆ ಕೆಲಸಗಳಿದೆ. ಒಂದು ಪಿ ಸುರೇಶ್ ಅವರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ, ನಾವು ಓದಲಿಕ್ಕೆ ಶುರು ಮಾಡಿದಂಥ ದಿನಗಳಲ್ಲಿ ನಮ್ಮ ಓದನ್ನು ನಿರ್ಧಾರ ಮಾಡ್ತಿದ್ದಂತಹ ವಿಮರ್ಶಕರು ಬಹಳ ಮಂದಿ ಇದ್ರು. ಕೀರ್ತಿನಾಥ ಕುರ್ತಕೋಟಿ ಇದ್ರು, GS ಆಮೂರ ಇದ್ರು, ಶೇಷಗಿರಿ ರಾವ್ ಇದ್ರು, ಆಮೇಲೆ HS ರಾಘವೇಂದ್ರ ರಾವ್ ಇದ್ರು. ಇವರೆಲ್ಲ ಒಂದು ಕಾದಂಬರಿ ನಾವು ಏನು ಮಾಡ್ತಿದ್ವಿ ಅಂದರೆ, ಒಂದು ಕಾದಂಬರಿ ಓದಿದ ನಂತರ ಈ ಕಾದಂಬರಿ ಬಗ್ಗೆ ಯಾರೆಲ್ಲ ಏನೇನು ಬರೆದಿದ್ದಾರೆ ಅಂತ ಓದ್ತಾ ಇದ್ವಿ. ಆಗ ನಮ್ಮ ಗ್ರಹಿಕೆ ಸರಿ ಇದೆಯೋ, ನಾವು ಓದಿದ ರೀತಿ ಸರಿ ಇದೆಯೋ, ನಾವು ಅದನ್ನು ನೋಡುವಂಥ ರೀತಿ ಸರಿ ಇದೆಯೋ ಅಂತ ಗೊತ್ತಾಗ್ತಿತ್ತು. ಆ ಕಾಲ ಆಗೋಗಿದೆ. ಇವತ್ತು ಈ ಬರುತ್ತಿರುವಂಥ ಕಾದಂಬರಿಗಳನ್ನು ವಿಮರ್ಶೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ಅಷ್ಟು ಜನ ವಿಮರ್ಶಕರು ಇಲ್ಲ, ವಿಮರ್ಶೆಯ ಬಗ್ಗೆ ನಮಗೆ ಗೌರವನೂ ಇಲ್ಲ. ಆ ವಿಮರ್ಶಕರಿಗೆ ಅವರನ್ನು ಗೌರವಿಸುವಂಥ ಒಂದು ಮನಸ್ಥಿತಿ ಕೂಡ ಇಲ್ಲ. ಹೀಗಾಗಿ ನಾವೆಲ್ಲ ಒಂಥರ ಸೆಲ್ಫ್ ಕ್ರಿಟಿಸಿಸಮ್ ಅನ್ನು ಮಾಡಬೇಕಾಗಿದೆ. ಇವತ್ತು ಬರ್ತಿರುವಂಥ ಸಿನಿಮಾಗಳನ್ನು ನೋಡಿದಾಗ ಗೊತ್ತಾಗುತ್ತೆ, ಸಿನಿಮಾಕ್ಕೆ ಕೂಡ ವಿಮರ್ಶಕರಿಲ್ಲ. ಸಿನಿಮಾವನ್ನು ಮೆಚ್ಚಿ ಕೊಂಡಾಡಿ ಹೊಗಳಿ ಸ್ಟಾರ್ಗಳನ್ನು ಕೊಡುವಂಥ ಸಿಸ್ಟಮ್ ಇದೆ ಹೊರತು ಅದನ್ನು ಕ್ರಿಟಿಸೈಸ್ ಮಾಡುವಂಥ ಅಥವಾ ಅದನ್ನು ಟೀಕೆ ಮಾಡುವಂಥ, ಅಂದರೆ ಲಂಕೇಶ್ ಮಾಡ್ತಿದ್ದಂಗೆ ಒಂದು ಸಿನಿಮಾದ ಬಗ್ಗೆ ಹೆಂಗೆ ಬರೀತಿದ್ರು ಆ ಥರ ಮಾಡುವಂಥವ್ರಿಲ್ಲ. ಇಂಥ ಹೊತ್ತಲ್ಲಿ ಒಂದು ಕಾದಂಬರಿಯನ್ನು ಬರೆದು ಮುಂದಿನ ಕಾದಂಬರಿಯ ಹೊತ್ತಿಗೆ ನಾನು ಸ್ವಲ್ಪ ಬೆಳೆದಿದ್ದೀನಿ, ಕಾದಂಬರಿಕಾರನಾಗಿ ನನ್ನ 2ನೇ ಹೆಜ್ಜೆ ಇಡೋ ಹೊತ್ತಿಗೆ ಮೊದಲ ಕಾದಂಬರಿಯಿಂದ ಪಾಠವನ್ನು ಕಲ್ತಿದ್ದೀನಿ. ಈ ಥರದ ಒಂದು ಪ್ರಜ್ಞೆ ಒಬ್ಬ ಲೇಖಕನಿಗೆ ಬರಬೇಕಾಗಿದೆ. ಅದು ಚಿದಾನಂದ ಮೂರ್ತಿ ಮತ್ತು ರವೀಂದ್ರ ಪತಿ ಇಬ್ಬರಿಗೂ ಇದೆ. ಅಂಥ ಒಂದು ಸೆಲ್ಫ್ ಕ್ರಿಟಿಸಿಸಮ್ನ ಗುಣ ಅವರಿಬ್ಬರಿಗೂ ಇರೋದ್ರಿಂದಲೇ ನನಗೆ ಅವರಿಬ್ಬರು ಇಷ್ಟ. ಯಾಕಂದರೆ ಅವನು ಇಬ್ಬರು ಕಾದಂಬರಿ ತಂದು ಕೊಡುವಾಗ ಭಾಳ ಅಂಜಿಕೆಯಿಂದ ತಂದು ಕೊಟ್ಟರು, ಅಹಂಕಾರದಿಂದ ತಂದು ಕೊಡಲಿಲ್ಲ. ನಾವು ಒಂದು ಕಾದಂಬರಿ ಬರೆದಾಗ ಅದನ್ನು ಯಾರಿಗಾರು ತಗೊಂಡೋಗಿ ಕೊಡುವಾಗ ಸಣ್ಣ ಅಂಜಿಕೆ ಇರಬೇಕು, ಸರಿ ಇದೆಯೋ ಇಲ್ವೋ, ಬರೆದಿದ್ದೀನಿ ನಾನು, ಇದನ್ನು ಅವ್ರು ಹೇಗೆ ಸ್ವೀಕಾರ ಮಾಡ್ತಾರೋ, ನಾನು ಹೇಳಬೇಕಾದನ್ನು ಸರಿಯಾಗಿ ಹೇಳಿದ್ದೀನೋ, ಈ ಥರದ ಹಲವು ಪ್ರಶ್ನೆಗಳನ್ನು ಒಂದು ಕಾದಂಬರಿ ಹುಟ್ಟು ಹಾಕಬೇಕಾಗತ್ತೆ. ನಾನು ಇವತ್ತಿನ ಇಲ್ಲಿ ಬಹಳಷ್ಟು ಮಂದಿ ಟೆಲಿವಿಷನ್ ಸ್ನೇಹಿತರು ಬಂದಿದ್ದೀರಿ. ಟೆಲಿವಿಷನ್ ಜಗತ್ತೇ ಬೇರೆ. ಆ ಟೆಲಿವಿಷನ್ ಜಗತ್ತಿನ ಮೂಲಕ ಒಂದು ಇವತ್ತು ಬಹಳ ಸ್ಪಷ್ಟವಾಗಿ ಕಾಣಿಸ್ತಿರೋದು ಅಂದರೆ, ನಾವು ಬದುಕುತ್ತಿರುವಂಥ ರೀತಿಗೂ ಹೇಗೆ ಬದುಕಬೇಕಂತ ಅಂದುಕೊಂಡಿದ್ದೀವೋ ಅದಕ್ಕೆ ಬಹಳ ದೊಡ್ಡ ವ್ಯತ್ಯಾಸವಿದೆ. ಆ ವ್ಯತ್ಯಾಸವನ್ನು ಪೂರ್ತಿ ಮಾಡಲಿಕ್ಕೆ ಇರೋದು ಕಲೆ ಅಂತೇಳಿ. ಹಾಗಾಗಿ ನಾವು ಹೆಂಗೆ ಬೇಕೋ, ಎಷ್ಟು ನಿಸ್ವಾರ್ಥದಿಂದ, ಎಷ್ಟು ಪ್ರಾಮಾಣಿಕತೆಯಿಂದ, ಎಷ್ಟು ನಿಸ್ಪೃಹರಾಗಿ ಬದುಕಬೇಕೋ ಆ ಬದುಕೋದಕ್ಕೆ ನಮ್ಮ ವೃತ್ತಿ ಅವಕಾಶ ಮಾಡಿಕೊಡಲ್ಲ. ನಾನು ನನ್ನ ವೃತ್ತಿಯಲ್ಲಿ 100ಕ್ಕೆ 100ರಷ್ಟು ಸತ್ಯವನ್ನು ಹೇಳ್ತೇನೆ ಅಂತೇಳಿ ಯಾವ ಪತ್ರಕರ್ತ ಕೂಡ ಇವತ್ತು ಹೇಳಲಾರ. ಆದರೆ ಅವನು ಕಾದಂಬರಿ ಬರೆಯೋ ಹೊತ್ತಿಗೆ ಆ ಪತ್ರಕರ್ತ ಅಲ್ಲ, ಅವನು ಕಾದಂಬರಿಕಾರನೇ ಬೇರೆ, ಅವನ ಕಲಾ ಸೃಷ್ಟಿಯೇ ಬೇರೆ. ಆ ಟೈಮಲ್ಲಾದರೂ ಅವನು ಪ್ರಾಮಾಣಿಕನಾಗಿರ್ಬೇಕು. ಅಲ್ಲೂ ಕೂಡ ನಾನು ನನ್ನ ಗಿಮಿಕಿಗಳನ್ನು ಬಳಸಿ ಕಾದಂಬರಿ ಬರಿತೀನಿ,
ಅಲ್ಲೂ ಕೂಡ ನಾನು ಹಣ ಮಾಡ್ಕೊಂಡು ಹೋಗ್ತೀನಿ, ಆ ರೀತಿಯ ಉದ್ದೇಶಗಳು ಇರಬಾರ್ದು. ಒಂದು ಕಾದಂಬರಿ ಬಹಳ ಪ್ರಾಮಾಣಿಕವಾಗಿ ಇನ್ನೊಬ್ಬರನ್ನ ಮುಟ್ಟಿದ್ರೆ ಅದೇ ನಿಜವಾದ ಒಂದು ಮಾನವೀಯತೆಯ ಒಂದು ಪ್ರತೀಕ. ಅದು ಒಂದು ಅಮೃತ ವಾಹಿನಿ ಒಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಎದೆಗೆ ಸತತ ಅಂತ ಬರೀತಾರೆ ಅಡಿಗರು. ಹೀಗೆ ಈ ಅಮೃತ ವಾಹಿನಿ ಹರಿಯೋದು ಹೇಗೆ ಅಂದರೆ ನಮ್ಮ ಎಲ್ಲ ಈ ಜಗತ್ತಿನ ಅಂದರೆ ನಮ್ಮ ಯಾವುದು ಈ ಜಗತ್ತಿನಲ್ಲಿ ನಿರಂತರವಾಗಿ ಒಂದು ರೀತಿಯ ತಲ್ಲಣದಲ್ಲಿ ಇರುತ್ತದೋ ಅದರಿಂದ ಆಚೆ ನಿಂತು ಇಲ್ಲಿ ಕೆಲಸ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಬೇಕಾದ್ದೆಲ್ಲ ಮಾಡ್ತೀವಿ, ಶೂಟ್ ಮಾಡೋದು ಯಾವ್ದು ಮಾಡಬಾರ್ದು ಅದನ್ನ ಶೂಟ್ ಮಾಡ್ತೀವಿ. ಬಟ್ ಮನೆಗೆ ಹೋದಾಗ 1 ಗಂಟೆ ಕೂತ್ಕೊಂಡು ಇದನ್ನೆಲ್ಲ ಮರೆತು ಬಿಟ್ಟು ನಾನು ಇನ್ನೊಬ್ಬ ವ್ಯಕ್ತಿ, ನನ್ನ ಒಳಗೊಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾನೆ, ನನ್ನ ಒಳಗೊಬ್ಬ ಪ್ರಾಮಾಣಿಕ ಇದ್ದಾನೆ ಅಂತ ಹೇಳಿ ಆ ಹೊತ್ತಲ್ಲಿ ನಮ್ಮನ್ನು ಇಟ್ಕೊಂಡು ನಮ್ಮನ್ನು ಧ್ಯಾನಿಸ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಇವತ್ತು ಬಹಳಷ್ಟು ಮಂದಿ ಏನು ಹೇಳ್ತಾರೆ ಅಂದರೆ ಕಾದಂಬರಿ ಕೊಟ್ಟ ತಕ್ಷಣ ಇದರ ಭಾಷೆ ಸರಿ ಇಲ್ಲ, ಇವತ್ತಿನ ಭಾಷೆ ಬದಲಾಗಿದೆ ಅಂತಾರೆ. ಆ ಬಗ್ಗೆ ಏನೂ ಚಿಂತೆ ಮಾಡಬೇಡಿ, ಭಾಷೆ ಇರೋದೇ ಬದಲಾಗೋದಕ್ಕೆ. ಯಾವುದು ಬಹಳ ಒಂದೇ ಥರ ಇರುತ್ತೋ ಅದು ಭಾಷೆ ಅಲ್ಲ. ಸೊ ನೀವು ಭಾಷೆ, ಶೈಲಿ ಇದನ್ನೆಲ್ಲ ನಾನು ಒಂದು ಹೇಳ್ತಾ ಇರ್ತೀನಿ, ಪ್ರಗತಿಶೀಲರಿಗಿಂತ ಹಿಂದೆ ಯಾರು ಬರೆದಿದ್ದಾರೋ ಅವರನ್ನು ನೀವು ಯಾರು ಓದಲೇಬೇಕಾಗಿಲ್ಲ ಅಂತ. ಯಾಕಂದರೆ ಕಾದಂಬರಿಯ ಸಾಹಿತ್ಯದ ನಿಜವಾದ ದಾರಿ ಶುರುವಾಗಿದ್ದು ಪ್ರಗತಿಶೀಲರ ನಂತರ. ಅಲ್ಲಿ ತನಕ ಭಾಷೆಯನ್ನು ವೈಭವೀಕರಿಸುವಂಥ ಕೆಲಸ ಮಾಡ್ತಾ ಇದ್ರು, ಭಾಷೆಯ ಜೊತೆ ಆಟ ಆಡ್ತಾ ಇದ್ರು, ಅಥವಾ ಅಲಂಕಾರಗಳ ಮೂಲಕ ರೂಪಗಳ ಮೂಲಕ ಒಂದು ಭಾಷೆಗೆ ಇಷ್ಟರಾಗಿದ್ರು. ಆದರೆ ಪ್ರಗತಿಶೀಲತೆಯ ನಂತರ ಬದುಕಿಗೆ ನಿಷ್ಠವಾದಂಥ ಕಾದಂಬರಿಗಳು ಬಂದು ಒಂದು ಭಾಷೆ ಬದುಕಿಗೆ ನಿಷ್ಠವಾಗಿ ಬದುಕನ್ನು ಕಟ್ತಾ ಹೋಗ್ಬೇಕು. ಆದ್ದರಿಂದ ಪ್ರಗತಿಶೀಲಕ್ಕಿಂತ ಹಿಂದೆ ಬಂದು ಇದನ್ನು ಬಿಟ್ಬಿಟ್ಟು ನಂತರ ಬಂದ ಕೆಲವು ಅದ್ಭುತವಾದ ಕೃತಿಗಳನ್ನು ಓದಿ, ನಂತರ ಬಂದ ಲೇಖಕರನ್ನು ಓದಿ, ಆ ಲೇಖಕರನ್ನು ಓದುವ ಮೂಲಕ ನಿಮ್ಮ ಕಾದಂಬರಿ ಮತ್ತು ಕಲೆಯ ಜಗತ್ತನ್ನು ಕಟ್ಕೊಳ್ಳಿ. ಸಣ್ಣ ಪದ್ಯ ಬರೆದಾಗ ಅದು ಮಾಡುವಂಥ ಪರಿಣಾಮಗಳು, ಅಥವಾ ಒಂದು ಸಣ್ಣ ಕಥೆ ಬರೆದಾಗ ಅದು ನಿಮ್ಗೆ ಕೊಡುವಂಥ ಸಂತೋಷ, ಅದನ್ನು ಯಾರೋ ಮೆಚ್ಚಿದಾಗ ನಿಮಗೆ ಆಗುವಂಥ ಆನಂದ, ಇದೆಲ್ಲ ಈ ಬದುಕಿನಲ್ಲಿ ನಾವು ಇವತ್ತು ಪಡ್ಕೊಳ್ಳಬಹುದಾದ ಅದ್ಭುತವಾದ ಪ್ರಯೋಜನಗಳು ಅಂತ ಅನ್ಕೋತೀನಿ. ಹಣ ಹೇಗಾದರೂ ಮಾಡ್ಬೋದು, ಸಂಪಾದನೆ ಮಾಡ್ಬೋದು. ದುಡ್ಡು ಮಾಡೋದು ಅಂದರೆ ಒಂದು ಸ್ಟೀರಿಯೋ ಟೈಪ್ ಬಂದೋಗಿದೆ. ಎಲ್ಲರೂ ಹಣ ಮಾಡ್ತಾರೆ, ಒಂದು ಕಾರ್ ತಗೋತಾರೆ, ಒಂದು ಮನೆ ತಗೋತಾರೆ, ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಸೇರಿಸ್ತಾರೆ, ಅವರು ಇಂಜಿನಿಯರಿಂಗ್ ಡಾಕ್ಟ್ರು ಆಗೋ ಥರ ಓದಿಸ್ತಾರೆ. ಇದು ಒಬ್ಬ ಆಟೋ ಡ್ರೈವರಿಂದ ಹಿಡಿದು ಶ್ರೀಮಂತನ ತನಕ ಎರಡೂ ಒಂದೇ ಇದೆ. ಆದರೆ ಇದರ ಮಧ್ಯೆ ನಮ್ಮ ಅನನ್ಯತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಇದರ ಕಾದಂಬರಿಗಳು ಬರಬೇಕಾಗಿದೆ. ಈ ಕಾದಂಬರಿಯನ್ನು ಓದಿದಾಗ ನನಗೆ ನಿಜವಾಗ್ಲೂ ಸಂತೋಷ ಆಯಿತು. ಯಾಕಂದರೆ ಇಷ್ಟು ಕಾದಂಬರಿಯನ್ನು, ಇಷ್ಟು ಪುಟಗಳನ್ನು ಇವತ್ತಿನವರು ಓದಿರಲ್ಲ, ಬರೆದಿದ್ದಾರೆ ಅವರು. ನನಗೆ ಲೈಬ್ರರಿಗೆ ಹೋದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಲಕ್ಷಾಂತರ ಪುಟಗಳನ್ನು ಯಾರೋ ಬರೆದಿದ್ದಾರಲ್ಲ, ಅದರಲ್ಲಿ 10%, 1% ನಾನು ಓದ್ದೇ ಹೋಗಿದ್ರೆ ನಾನು ಮನುಷ್ಯನಾಗಿದ್ದೀನಿ ಅಂತ. ಹಾಗಾಗಿ ಈ ಕೆಲಸಗಳ ಮಧ್ಯೆ ತನಗೆ ಸಂಬಂಧವಿಲ್ಲದಿದ್ರು, ಅಗತ್ಯವಿಲ್ಲದಿದ್ರು ಒಂದು ಕನಸನ್ನು ಎದೆಯಲ್ಲಿ ಕಾಪಿಟ್ಟುಕೊಂಡು ಅದನ್ನು ಈ ಅಕ್ಷರ ಮೂಲಕ ಮೂಡಿಸಿ ಅದನ್ನು ನಿಮ್ಮೆದುರು ಇವತ್ತು ಹಿಡಿಯುವಂಥ ಕೆಲಸವನ್ನು ಚಿದಾನಂದ ಮುದ್ದಿ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ದ ನಾವೆಲ್. ಇದರ ಮುಖಪುಟ ಕೂಡ ಭಾಳ ಚೆನ್ನಾಗಿದೆ. ಈ ಕಾದಂಬರಿ ಓದಿದರೆ ಗೊತ್ತಾಗುತ್ತೆ. ಈ ಕಾದಂಬರಿಯಲ್ಲಿ ಒಬ್ಳು ಪ್ರೇಯಸಿ ಬರ್ತಾಳೆ, ಬಹಳ ಗಾಢವಾಗಿ ಪ್ರೀತಿಸುವಂಥ ಪ್ರೇಯಸಿ. ಆಕೆ ಹೆಜ್ಜೆ ಬಹಳ ಸ್ಪಷ್ಟವಾಗಿದೆ. ಕೆಳಗಡೆ ಕಾಲುಂಗುರ ಹಾಕಿದ ಒಂದು ಅಸ್ಪಷ್ಟ ಹೆಜ್ಜೆ ಇದೆ, ಅದು ಹೆಂಡತಿಯದ್ದು. ಆದರೆ ಜೀವನದಲ್ಲಿ ಸ್ಪಷ್ಟವಾಗಿ ಕೊನೆ ತನಕ ಉಳಿಯೋದು ಪ್ರೇಯಸಿ ಹೊರತು ಹೆಂಡತಿ ಅಲ್ಲ ಅಂತ ಹೇಳೋದನ್ನು ಸೂಚಿಸ್ತದೆ ಇದು ಅಂತ ಅನ್ಕೋತೀನಿ ನಾನು. ಅಷ್ಟು ಚೆನ್ನಾಗಿದೆ ಇದು. ಸೊ ಸಪ್ತಕೋಟಿ ಕಾದಂಬರಿ ಚಿದಾನಂದ ಮುದ್ದಿಯವರಿಗೆ ಮತ್ತಷ್ಟು ಕಾದಂಬರಿಯನ್ನು ಬರಲಿಕ್ಕೆ ಪ್ರೇರಣೆ ನೀಡಲಿ ಅಂತೇಳಿ ಹಾರೈಸ್ತಾ, ಇಬ್ಬರು ಬ್ರದರ್ಸಿಗೆ, ಮುದ್ದಿ ಬ್ರದರ್ಸಿಗೆ, ನೀವಿಬ್ಬರು ಕಾದಂಬರಿ ಅಂದರೆ ನೀವಿಬ್ಬರು ಬರೀತಾ ಇಲ್ಲ, ಬರೆಯೋ ಮೂಲಕ ನಿಮ್ಮ ತಲೆಮಾರಿನ ಹಲವರನ್ನ ಪ್ರಭಾವಿಸ್ತಾ ಇದ್ದೀರಾ, ಅವರು ಬರೆಯುವಂತೆ ಮಾಡ್ತಾ ಇದ್ದೀರಾ. ಈ ಕೆಲಸಕ್ಕೆ ನಿಮಗೆ ವಂದನೆಗಳನ್ನ ಹೇಳ್ತೀನಿ. ನಮಸ್ಕಾರ.